ಅಪ್ಪನಿಗೆ ಮೋಜು ಮಸ್ತಿ ಮಾಡುವ ಚಪಲ, ಮಗನಿಗೆ ಇರೋ ಆಸ್ತಿ ಉಳಿಸಿಕೊಳ್ಳುವ ಹಠ. ಯಾದಗಿರಿಯ ಗೋನಾಳದಲ್ಲಿ ಆಸ್ತಿಗಾಗಿ ಮರ್ಡರ್ ನಡೆದಿದೆ. ಅಪ್ಪನಿಗೆ ಮೋಜು ಮಸ್ತಿ ಮಾಡುವ ಚಪಲ, ಆ ಚಪಲ ಮಗನಿಗೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡಿತ್ತು. ಮಗ ಸಾಕಷ್ಟು ಬಾರಿ ತನ್ನ ತಂದೆಗೂ ಕೂಡ ಹೇಳಿದ್ದ, ಸರಿ ಮಾಡ್ಕೊಳ್ಳಿ ನಿಮ್ಮ ಬಿಹೇವಿಯರ್ ಅಂತ ಹೇಳಿ. ಆದ್ರೆ ಇಲ್ಲಿ ಮಗನಿಗೆ ಆಸ್ತಿ ಉಳಿಸಿಕೊಳ್ಳುವಂತಹ ಹಠ ಇತ್ತು. ಆ ಕಾರಣಕ್ಕಾಗಿಯೇ ಅಪ್ಪನನ್ನೇ ಮರ್ಡರ್ ಮಾಡಿದಾನೆ ಮಗ. ಆಸ್ತಿಗಾಗಿ ಬಿತ್ತು ಹೆತ್ತಪ್ಪನ ಹೆಣ. ಹಂತಕರು ಲಾಕ್ ಆಗಿದ್ದಾರೆ. ಅಪ್ಪನ ಹೆಣ ಬೀಳಿಸಲು ಆಂಧ್ರದ 4 ಈತ ಸುಪಾರಿ ಕೊಟ್ಟಿದ್ದ. 2.5 ಲಕ್ಷ ಹಣ ಕೊಟ್ಟು ಸುಪಾರಿಯನ್ನ ನೀಡಿದ್ದ ಕಿರಾತಕ ಮಗ. ಅಪ್ಪ ಹಂಪಣ್ಣ ಸಜ್ಜನ್ ಕೊಲೆಗೆ ಮಗ ನರ್ಸಾರೆಡ್ಡಿ ಸುಪಾರಿ ಕೊಟ್ಟಿದ್ದ. ಆಂಧ್ರದ ರಮೇಶ್, ಎಚ್ ವೀರೇಶ್, ಕೃಷ್ಣಾಜಿ ವೀರೇಶ್ಗೆ ಸುಪಾರಿಯನ್ನ ಕೂಡ ನೀಡಲಾಗಿತ್ತು. ಮಾರ್ಚ್ 12ರಂದು ಕೊಲೆಗೈದು ಎಸ್ಕೇಪ್ ಆಗಿದ್ರು ಈ ಕೊಲೆಗಡುಕರು. ಅಪ್ಪನ ಕೊಲೆಗೆ ಸುಪಾರಿ ಕೊಟ್ಟ ಮಗ ಸೇರಿದಂತೆ ಇದೀಗ 5 ಜೈಲು ಪಾಲಾಗಿದ್ದಾರೆ. ವಿಪರೀತ ಹೆಣ್ಣಿನ ಚಪಲಕ್ಕೆ ಬೇಸತ್ತು ಮಗನೇ ಅಪ್ಪನನ್ನ ಸಾಯಿಸೋದಕ್ಕೆ ಸುಪಾರಿಯನ್ನ ಕೊಟ್ಟಿದ್ದ. ಹುಡುಗಿಯರನ್ನ ಕರೆಸಿ ಸರಸ ಸಲ್ಲಾಪ ಆಡ್ತಾ ಇದ್ದ ಹಂಪಣ್ಣ. ಆ ಹಿನ್ನೆಲೆಯಲ್ಲಿ ಇದರಿಂದ ನೋಡಿ ನೋಡಿ ಬೇಸತ್ತು ಕೊನೆಗೆ ಆಸ್ತಿನ ಉಳಿಸ್ಕೊಳ್ಬೇಕು, ಈ ತರ ಆದ್ರೆ ನಮ್ಮ ಅಪ್ಪ ಏನು ಉಳಿಸಲ್ಲ ಅಂತ ಹೇಳಿ ಇದರಿಂದ ಇಂತಹ ಹೆಣ್ಣಿನ ಚಪಲವನ್ನ ನೋಡಿದಂತಹ ಮಗ ಕೊನೆಗೂ ಪ್ಲಾನ್ ಮಾಡಿದ್ದು ಅಪ್ಪನ ಹೆಣ ಉರುಳಿಸುವುದಕ್ಕೆ. ಮೋಜಿಗಾಗಿ 6 ಎಕರೆ ಭೂಮಿಯನ್ನ ಕಡಿಮೆ ಬೆಲೆಗೆ ಮಾರಿದ್ದ ಹಂಪಣ್ಣ. ಅಪ್ಪನ ನವರಂಗಿ ಆಟಕ್ಕೆ ಬೇಸತ್ತ ಹೋಗಿದ್ದ ಪುತ್ರ ನರಸರೆಡ್ಡಿ. 3 ಪುತ್ರರಿಗೆ ಸರಿಯಾಗಿ ಭೂಮಿನೂ ಕೂಡ ಹಂಚಿರಲಿಲ್ಲ. 49 ಎಕರೆ ಭೂಮಿಯಲ್ಲಿ ಮಕ್ಕಳಿಗೆ ಬರೀ 20 ಎಕರೆ ಕೊಟ್ಟಿದ್ದ ಹಂಪಣ್ಣ. ಜಮೀನಿನಲ್ಲಿರುವ ಮನೆಯಲ್ಲಿ ಮಲಗಿದಾಗ ಹಂಪಣ್ಣ ಸಜ್ಜನನ್ನ ಕೊಲೆ ಮಾಡಲಾಗಿದೆ. ವಡಗೇರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಅಪ್ಪನ ಚಪಲ, ಮಗನಿಗೆ ಆಸ್ತಿಯನ್ನು ಉಳಿಸಿಕೊಳ್ಳುವಂತಹ ಹಠ, ಜೊತೆಗೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡೋದಿಕ್ಕೆ ಈತ ಒಬ್ಬನೇನ ಪ್ಲಾನ್ ಮಾಡಿದ್ದು? 3 ಮಕ್ಕಳಲ್ಲಿ ಬೇರೆಯವರು ಕೂಡ ಸಹಾಯ ಮಾಡಿದ್ರಾ, ಹೇಗೆ? ಎಸ್, ಏನು ನಮಿತಾ ಜೈನ್ ಇಲ್ಲಿ ಒಂದು ಮಗನೇ ಅಪ್ಪನಿಗೆ ಸುಪಾರಿ ಕೊಟ್ಟಿರ್ತಕ್ಕಂಥ ಘಟನೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಈತ ಕೇವಲ ಒಂದು ಚಪಲ ಚೆನ್ನಿಗರ ಆಗಿದ್ದ, ಮತ್ತೆ ಮಗನ ಹೆಂಡತಿಯ ಜೊತೆ ಸ್ವಚ್ಛೆಯ ಜೊತೆನೂ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಂತಕ್ಕಂತಹ ಅನುಮಾನವು ಕೂಡ ಮಗನಿಗೆ ಇತ್ತು. ಆ ಹಿನ್ನೆಲೆಯಲ್ಲಿ ಮಗ ಹೀಗಾದ್ರೆ ಸಾಕಷ್ಟು ಬಾರಿ ಬುದ್ಧಿ ಮಾತನ್ನು ಹೇಳಿದ ತಂದೆಗೆ, ನೀನು ಈ ರೀತಿ ಮಾಡಬೇಡ, ಸಮಾಜದಲ್ಲಿ ಒಳ್ಳೆಯ ನಮ್ಮ ಮರ್ಯಾದೆ ಇದೆ, ಈ ರೀತಿ ಮಾಡಿದ್ರೆ ಏನು ನಾವು ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ ಅಂತಕ್ಕಂಥ ಮಗ ನರಸರೆಡ್ಡಿ ಆಗಿರ್ತಕ್ಕಂಥವನು ಏನು ಅಪ್ಪನಿಗೆ ಸಾಕಷ್ಟು ಬಾರಿ ತಿಳಿ ಹೇಳಿದ್ದ. ಆದ್ರೂ ಕೂಡ ಅಪ್ಪ ತನ್ನ ಚಾಲಿಯನ್ನ ಬಿಟ್ಟಿರ್ಲಿಲ್ಲ. ಏನೋ ಹಂಪಣ್ಣ ಸಜ್ಜನ್ ಅಂತಕ್ಕಂಥವನು ತನ್ನ ಹಳೆ ಚಾಲಿಯನ್ನೇ ಮುಂದುವರ್ಸ್ಕೊಂಡು ಬಂದಿದ್ದ. ಮತ್ತೆ ಕಡಿಮೆ ಬೆಲೆಯಲ್ಲಿ ಮಕ್ಕಳಿಗೆ ಪಾಲನ್ನು ಕೊಡಬೇಕಾಗಿತ್ತು. ಆದ್ರೆ ಮಕ್ಕಳಿಗೆ ಸರಿಯಾಗಿ ಪಾಲನ್ನು ಕೊಟ್ಟಿರಲ್ಲ. 3 ಜನ ಮಕ್ಕಳಿಗೆ ಸೇರಿ ಒಟ್ಟು ಇವರಿಗೆ 49 ಎಕರೆ ಆಸ್ತಿ ಇರುತ್ತೆ. ಅದರಲ್ಲಿ ಏನು 20 ಎಕರೆ ಮಾತ್ರ 3 ಮಕ್ಕಳಿಗೆ ಭಾಗವಾಗಿ ಕೊಟ್ಟಿರ್ತಾನೆ. ಇದೇ ರೀತಿ ಮಾಡ್ತಿದ್ರೆ ಅಪ್ಪ ಸಂಪೂರ್ಣವಾಗಿ ಆಸ್ತಿನೂ ಮಾರ್ಬಿಡ್ತಾನೆ. ಈತನ ಚಟಕ್ಕಾಗಿ ಒಂದು ಆಸ್ತಿನೂ ಮಾರಿದ್ದ. 6 ಎಕರೆ ಏನು ಕಡಿಮೆ ಬೆಲೆಗೆ ಒಂದು ಜಮೀನನ್ನ ಮಾರಿ ತನ್ನ ಏನು ಶೋಕಿಯನ್ನ ಮಾಡ್ತಾ ಇದ್ದ. ಏನು ಏನ್ ಬೇಕು ಹೆಣ್ಣು ಮಕ್ಕಳನ್ನ ಕರೆಸ್ಕೊಂಡು ಮಜಾ ಮಾಡ್ತಕ್ಕಂತಹ ಕೆಲಸವನ್ನ ಅಪ್ಪ ಮಾಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಬೇಸತ್ತು ಆತಂದ ಆಂಧ್ರ ಮೂಲದವರು 4 ಜನರಿಗೆ ಒಂದು ಸುಪಾರಿಯನ್ನ ಕೊಡ್ತಾನೆ. ಆ ಸುಪಾರಿ ಮಾರ್ಚ್ 12ನೇ ತಾರೀಕು ಅವ್ರು ಬಂದು ಅವ್ರ ಅಪ್ಪನನ್ನ ಕೊಲೆ ಮಾಡಿ ಹೋಗಿರ್ತಾರೆ. ಏನು ಸುಪಾರಿ ಕೃಷ್ಣ ಮತ್ತೆ ಎಚ್ ವೀರೇಶ್, ಜಿ ವೀರೇಶ್, ರಮೇಶ್ ಅಂತಕ್ಕಂಥವ್ರಿಗೆ ಆಂಧ್ರ ಮೂಲದವರಿಗೆ ಸುಪಾರಿಯನ್ನ 2.5 ಲಕ್ಷಕ್ಕೆ ಸುಪಾರಿಯನ್ನ ಕೊಟ್ಟಿರ್ತಾನೆ. ಈ ಪ್ರಕರಣವನ್ನು ವಡಗೇರ ಪೊಲೀಸರು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ನಮಿತಾ ಜೈನ್. ಗಣೇಶ್ ಪಾಟೀಲ್, ಈಗ ಈ ರೀತಿಯಾಗಿ ಅಪ್ಪ ಮಾಡ್ತೇನೆ ಅಂತ ಹೇಳಿ ಆತನಿಗೆ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಕೇಳಲಿಲ್ಲ ಅನ್ನೋ ಸಂದರ್ಭದಲ್ಲಿ ಇನ್ನೊಂದಷ್ಟು ಜನ ಊರು ಅವರನ್ನ ಹೇಳ್ಸೋದು ಅಥವಾ ಪಂಚಾಯತಿ ಊರುಗಳಲ್ಲಿ ಇರುತ್ತೆ, ಆ ರೀತಿಯಂಥ ಪ್ರಯತ್ನಗಳೇನಾದರೂ ಆಯ್ತು? ನೇರವಾಗಿ ಅಪ್ಪನ ಹೆಣನೇ ಉಳಿಸೋದಕ್ಕೆ ಇಷ್ಟರ ಮಟ್ಟಿಗೆ ಕಟುಕರ ಆಗಿದ್ ಯಾಕೆ? ಜೊತೆಗೆ ಈತ ಸುಪಾರಿ ಕೊಟ್ಟಿದ್ ಯಾರಿಗೆ? ಇನ್ನೂ ಕೂಡ ಯಾರಾದರೂ ಇದಾರ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ? ನಮಿತಾ ಜಾನ್, ಇಂತಹ ವಿಷಯದಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂತಂದ್ರೆ
ಬೇರೆಯವರಿಗೆ ಒಂದು ಪಂಚಾಯತಿಗೆ ಹೋದ್ರೆ ನಮ್ಮ ಮನೆಯ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಊರವ್ರ ಜೊತೆ ಏನೋ ರಾಜಿ ಪಂಚಾಯತಿ ಮಾಡಿರಲ್ಲ. ಯಾಕೆಂತಂದ್ರೆ ಸ್ವತಃ ಮಗನ ಹೆಂಡತಿ ಜೊತೆನೆ ತಾತ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿರೋ ಹಿನ್ನೆಲೆಯಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ತಿಳಿಸಿ ಹೇಳಿರ್ತಾರೆ. ಆದ್ರೂ ಕೂಡ ಕೇಳದೆ ಹಿನ್ನೆಲೆಯಲ್ಲಿ ಆತನನ್ನ ಒಂದು ಪರಲೋಕಕ್ಕೆ ಕಳಿಸ್ಬೇಕಂತ ಹೇಳಿ ಪ್ಲಾನ್ ಅನ್ನೇ ಮಾಡಿರ್ತಾನೆ ಮಗ. ಆ ಹಿನ್ನೆಲೆಯಲ್ಲಿ ಆಂಧ್ರ ಮೂಲದ 4 ಜನರಿಗೆ ಒಂದು ಸುಪಾರಿಯನ್ನ ಕೊಟ್ಟು ಅಪ್ಪನನ್ನ ಕೊಲೆ ಮಾಡಿರ್ತಕ್ಕಂತಹ ಘಟನೆ ಯಾದಗಿರಿ ಜಿಲ್ಲೆಯ ಒಡೆಯರ್ ಗೋನಾಳ್ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳ್ಬೇಕಾಗುತ್ತೆ. ನಮಿತಾ ಜೈನ್. ಥ್ಯಾಂಕ್ ಯು ಗಣೇಶ್ ಪಾಟೀಲ್ ಡೀಟೇಲ್ಸ್ಗೆ.